ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಪ್ಯೂರ್ 92.5 ಸಿಲ್ವರಲ್ಲಿ ಬ್ಯಾಂಗಲ್ಸ್ಗಳ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದ್ದಾವೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಒಂದೊಂದು ಕೂಡ ಒಂದೊಂದು ಥರ ತುಂಬ ಯೂನಿಕ್ ಆಗಿ, ತುಂಬ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿದೆ. ಹಾಗೆ ಇದ್ರ ಮುಂದೆ ಯಾವ ಚಿನ್ನದ ಬಳೆಗಳು ಕೂಡ ಬೇಡ, ಅಷ್ಟು ಚೆನ್ನಾಗಿದ್ದಾವೆ ಈ ಬ್ಯಾಂಗಲ್ಸ್ಗಳು. ಬನ್ನಿ ಹೇಗಿದೆ ಕಲೆಕ್ಷನ್ಸು ಅಂತ ಹೇಳ್ಬಿಟ್ಟು ನೋಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಬ್ಯಾಂಗಲ್ಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ, ಮತ್ತು ನಿಮ್ಗೆ ಯಾವ ಥರ ಕಲೆಕ್ಷನ್ಸ್ ಬೇಕೋ ಕಮೆಂಟ್ ಮಾಡಿ. ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ನೀವೀಗ ನೋಡ್ತಾ ಇರ್ಬೋದು. ಈ ಒಂದು ಬ್ಯಾಂಗಲ್ಸು ತುಂಬಾ ಚೆನ್ನಾಗಿದೆ. ಮಧ್ಯದಲ್ಲಿ ಒಂದೊಂದು ಫ್ಲವರ್ ಥರ 5 6 ಸ್ಟೋನ್ಸ್ ಹಾಕಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಗ್ರ್ಯಾಂಡಾಗಿದೆ. ಮತ್ತು ಈ ಬಳೆಗಳ ಮುಂದೆ ಚಿನ್ನದ ಬಳೆಗಳು ನಿಜವಾಗ್ಲೂ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿದ್ದಾವೆ ಈ ಬೆಳ್ಳಿ ಬಳೆಗಳು. ಹಾಗೆ ಇದೆಲ್ಲ ಪ್ಯೂರ್ 92.5 ಸಿಲ್ವರಲ್ಲಿ ಮಾಡಿಸಿರುವಂಥ ಬ್ಯಾಂಗಲ್ಸು ತುಂಬಾ ಚೆನ್ನಾಗಿದೆ. ನೀವೀಗ ನೋಡ್ತಾ ಇರ್ಬೋದು. ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ. ನಿಜವಾಗ್ಲೂ ಇದು ಸಿಲ್ವರ್ ಬ್ಯಾಂಗಲ್ಲ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು. ಇನ್ನು ಸೆಕೆಂಡ್ ಡಿಸೈನ್ಸ್ ನೋಡ್ತಾ ಇರ್ಬೋದು. ಇದು ಕೂಡ ಅಷ್ಟೇ ಕಂಪ್ಲೀಟ್ ಪಿಕಾಕ್ ಡಿಸೈನ್ಸ್ ಥರ ಇದೆ. ಹಾಗೆ ತಿರುಪು ಬರುತ್ತೆ ಹಿಂಗೆ ಬಿಚ್ಚಿ ಹಾಕೊಳ್ಳೋದಕ್ಕೆ, ತಿರುಪು ಕೂಡ ಇದೆ. ಅಥವಾ ನೀವು ಹಾಗೆ ಡೈರೆಕ್ಟ್ ಹಾಕೋತೀರಾ ಅಂದರೆ ಹಾಗೇನೂ ಕೂಡ ಹಾಕೋಬೋದು. ಇದು ಕೂಡ ಅಷ್ಟೇ ಕಂಪ್ಲೀಟ್ ರೆಡ್ ವೈಟ್ ಸ್ಟೋನಿಂದ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಇನ್ನು ಇದು ಮೂರನೇ ಬ್ಯಾಂಗಲ್ಸು. ಇದು ಕೂಡ ಅಷ್ಟೇ ತುಂಬ ಯುನೀಕ್ ಆಗಿ ತುಂಬಾ ಚೆನ್ನಾಗಿದೆ. ನೀವೀಗ ನೋಡ್ತಾ ಇರ್ಬೋದು. ಸ್ಟೋನ್ಸ್ ಏನು ಕೂಡ ಜಾಸ್ತಿ ಹಾಕಿಲ್ಲ, ಮೂರೇ ಸ್ಟೋನ್ ಹಾಕಿದ್ದಾರೆ. ಟೋಟಲ್ ಒಂದು ಬ್ಯಾಂಗಲ್ಸಲ್ಲಿ ನಿಮಗೆ ಮೇ ಬಿ ಒಂದು 6 ಅಥವಾ 9 ಬರ್ಬೋದು ಅಷ್ಟೇ. ತುಂಬ ಚೆನ್ನಾಗಿದೆ. ಈಗ ಡಿಸೈನ್ಸು ಕೂಡ ನೀವು ಹತ್ರದಿಂದನೂ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ ನೋಡಿ. ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ. ನಿಜವಾಗ್ಲೂ ಇದು ಸಿಲ್ವರ ಅಂತ ಅನಿಸುತ್ತೆ. ನಿಜವಾಗ್ಲೂ ಹೇಳಬೇಕಂದ್ರೆ ಚಿನ್ನ ಇದ್ರ ಮುಂದೆ ಏನೂ ಅಲ್ಲ, ಅಷ್ಟು ಚೆನ್ನಾಗಿದೆ. ಇವಾಗ ಚಿನ್ನದ ರೇಟು ಕೂಡ ತುಂಬಾ ಜಾಸ್ತಿ ಆಗ್ತಿರೋದ್ರಿಂದ ಜನಗಳು ಕೂಡ ಇವಾಗ ಸಿಲ್ವರು ಹಾಗೆ ಪಂಚಲೋಹದ್ದು 1 ಗ್ರಾಮ್ ಗೋಲ್ಡು, ಸೊ ಈ ಥರ ಜ್ಯುವೆಲರಿಗಳ ಮೇಲೆ ತುಂಬ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ. ಇದು ನೋಡಿ ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ. ಜಾಸ್ತಿ ಬಳೆಗಳನ್ನ ಹಾಕೊಂಡಾಗ ಮಧ್ಯೆ ಒಂದೊಂದು ಹಾಕೊಳ್ಳೋದಕ್ಕೆ ಈ ಥರ ಬ್ಯಾಂಗಲ್ಸ್ಗಳು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀವು ಈ ಥರ ಗೋಲ್ಡಲ್ಲಿ ಏನಾದರೂ ಮಾಡಿಸ್ಕೊಂಡ್ರೆ ಡೈಲಿ ವೇರಿಗೆ ಇದು ತುಂಬ ಗಟ್ಟಿಯಾಗಿ ಬರುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ತೋರಿಸಿರುವಂಥ ಕಲೆಕ್ಷನ್ಸಲ್ಲೇ ನೀವು ಬೇಕಿದ್ರೆ ಡಿಸೈನ್ಸ್ ತೊಗೊಂಡು ಗೋಲ್ಡಲ್ಲೂ ಕೂಡ ಮಾಡಿಸ್ಕೊಬೋದು. ನಾನು ಹೇಳ್ದಂಗೆ ಇವಾಗ ಸಿಲ್ವರ್ ರೇಟು ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿನೇ ಆಗ್ತಾಯಿದೆ. ಗೋಲ್ಡ್ ಎಷ್ಟು ಜಾಸ್ತಿ ಆಗ್ತಾ ಇದೆಯೋ ಸಿಲ್ವರು ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಇದೆ. ಹೇಳ್ಬೇಕಂತಂದರೆ ಎರಡೂ ತಾಳೋದಕ್ಕಷ್ಟೇ. ಬಟ್ ಗೋಲ್ಡಿಗೆ ಹೋಲಿಸ್ಕೊಂಡ್ರೆ ಸಿಲ್ವರ್ ಬೆಟರ್ ಅಂತಲೇ ಹೇಳ್ಬೋದು. ನೋಡೋದಕ್ಕೆ ಸೇಮ್ ಟು ಸೇಮ್ ಗೋಲ್ಡ್ ಥರನೂ ಕಾಣುತ್ತೆ. ಹಾಗೆ ರಿಟರ್ನ್ ವ್ಯಾಲ್ಯೂನೂ ಕೂಡ ಇರುತ್ತಲ್ಲ, ಸೊ ಹಾಗಾಗಿ. ಹಾಗೆ ಇವತ್ತಿನ ಎಲ್ಲ ಬ್ಯಾಂಗಲ್ಸ್ಗಳು ಕೂಡ ಪ್ಯೂರ್ 92.5 ಸಿಲ್ವರಲ್ಲಿ ಮಾಡಿಸಿರುವಂಥ ಬ್ಯಾಂಗಲ್ಸ್ ಆಗಿರುತ್ತೆ. ಇವ್ರದ್ದು ನಂಬರನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ಬೇಕಾದರೆ ಇವ್ರ ಶಾಪಿಗೆ ವಿಸಿಟ್ ಮಾಡ್ತೀರಾ ಅಂದರೆ ಇವ್ರ ವಾಟ್ಸಪ್ ನಂಬರಲ್ಲಿ ಲೊಕೇಶನನ್ನು ತೊಗೊಂಡು ನೀವು ಶಾಪಿಗೆ ಹೋಗಿ ವಿಸಿಟ್ ಮಾಡ್ಬೋದು. ಹಾಗೆ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಟಚ್ ಆಫ್ ಗೋಲ್ಡ್ ಅಂತ ಹೇಳ್ಬಿಟ್ಟು. ಅಲ್ಲಿ ತುಂಬ ಕಲೆಕ್ಷನ್ಸ್ ಹಾಕಿದ್ದಾರೆ. ಬರೀ ಬ್ಯಾಂಗಲ್ಸ್ ಅಷ್ಟೇ ಅಲ್ಲ, ಸಿಲ್ವರಲ್ಲಿ ಎಲ್ಲ ರೀತಿ ಕಲೆಕ್ಷನ್ಸ್ಗಳನ್ನು ಕೂಡ ಹಾಕಿದ್ದಾರೆ. ಲಾಂಗ್ ನೆಕ್ಲೆಸ್ಸು, ಶಾರ್ಟ್ ನೆಕ್ಲೆಸ್ಸು, ಬ್ಯಾಂಗಲ್ಸು, ಇಯರಿಂಗ್ಸು, ನೋಸ್ ಪಿನ್ಸು, ಎನಿ ಒನ್ ಕಲೆಕ್ಷನ್ಸ್ ಕೂಡ ಇವರ ಶಾಪಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿದ್ದಾವೆ ಕಲೆಕ್ಷನ್ಸ್ಗಳನ್ನು. ಬೇಕಿದ್ರೆ ಇವ್ರ ಪೇಜ್ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಇನ್ನು ಇದು ನೋಡಿ, ಕಪ್ಪು ಮಣಿ ಹಾಕಿ ಮಾಡಿಸಿರುವಂಥದ್ದು ತುಂಬ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಹಾಕೊಂಡ್ರು ಅಂತೂ ಒಂದೊಂದೇ ಹಾಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಅಲ್ಟಿಮೇಟಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಇದು ಕೂಡ ಅಷ್ಟೇ ಅದೇ ಥರ, ಬಟ್ ಡಿಸೈನ್ಸ್ ನೋಡ್ತಾ ಇರ್ಬೋದು ಸ್ವಲ್ಪ ಚೇಂಜ್ ಇದೆ, ತುಂಬ ಚೆನ್ನಾಗಿದೆ. ಅದಕ್ಕಿಂತ ಇದು ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಕೂಡ ಅಷ್ಟೇ ಪ್ಯೂರ್ 92.5 ಸಿಲ್ವರಲ್ಲಿ ಮಾಡಿಸಿರುವಂಥ ಬ್ಯಾಂಗಲ್ಸ್ ಆಗಿರುತ್ತೆ. ಇನ್ನು ಈಗ ನೋಡ್ತಾ ಇರುವಂಥದ್ದು ಆ ಕಡೆ ಈ ಕಡೆ ಕಾಸಲ್ಲಿ ಲಕ್ಷ್ಮಿ ಬರುತ್ತೆ. ಒಂದು ಸೈಡ್ ಪಿಕಾಕ್ ಡಿಸೈನ್ಸ್ ಬಂದಿದೆ. ಮಧ್ಯದಲ್ಲಿ ಒಂದು ಲೈನ್ ಪೂರ ಸ್ಟೋನ್ಸ್ ಬಂದಿದೆ. ತುಂಬ ಚೆನ್ನಾಗಿದೆ ಈ ಬ್ಯಾಂಗಲ್ಸ್ ಕೂಡ. ಇದು ಕೂಡ ಅಷ್ಟೇ ಸಿಂಗಲ್ಲೇ ನೀವು ತುಂಬ ಹೆವಿಯಾಗಿ ಬ್ರೈಡಲಾಗಿ ರೆಡಿ ಹಾಕಿದ್ರೂ ಕೂಡ ಈ ಥರ ಸಿಂಗಲ್ ಒಂದೊಂದೇ ಬ್ಯಾಂಗಲ್ಸ್ ಹಾಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆಲ್ರೆಡಿ ನಾನು ಈ ಥರ ತೋರಿಸಿದ್ದೀನಲ್ವ, 2 ತೋರಿಸಿದೆ, ಇವಾಗ 4 ತೋರಿಸ್ತಾ ಇದ್ದೀನಿ. ನಾನು ಹೇಳ್ದಂಗೆ ಒಂದೊಂದು ಇವಾಗ ತುಂಬ ಬಳೆ ಹಾಕೊಂಡಾಗ 2 ಗಾಜಿನ ಬಳೆ, ಈ ಥರ ಒಂದು ಸಣ್ಣ ಬಳೆ, 2 ಗಾಜಿನ ಬಳೆ, ಈ ಥರ ಸಣ್ಣ ಬಳೆ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಲುಕ್ಕು ಕೂಡ ಕೊಡುತ್ತೆ. ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಕಲೆಕ್ಷನ್ಸ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮಗೆ ಮತ್ತೆ ಯಾವ ಥರ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಅದೇ ರೀತಿಯಾದಂಥ ಕಲೆಕ್ಷನ್ಸ್ಗಳನ್ನ ಆದಷ್ಟು ಇನ್ನು ಮುಂದೆ ಪ್ರತಿದಿನವೂ ಕೂಡ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಷ್ಟು ದಿನ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಸೊ ಹಾಗಾಗಿ ಪ್ರಾಪರಾಗಿ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ನು ಮುಂದೆ ಖಂಡಿತವಾಗ್ಲೂ ವೀಡಿಯೋಸ್ನ ಮಾಡ್ತೀನಿ. ನಿಮ್ಮೆಲ್ಲರ ಸಪೋರ್ಟು ತುಂಬಾ ಇಂಪಾರ್ಟೆಂಟು, ಸೊ ಹಾಗಾಗಿ ಎಲ್ಲರೂ ಕೂಡ ವಿಡಿಯೋ ನೋಡಿ
ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ತುಂಬ ಜನ ವೀಡಿಯೋಸ್ನ ನೋಡ್ತಾರೆ, ಲೈಕ್ ಮಾಡಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ. ಸೊ ಹಾಗಾಗಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲ ಯೂಟ್ಯೂಬರ್ಸ್ ಥರ ನಮಗೂ ಕೂಡ ಸಪೋರ್ಟ್ ಮಾಡಿ, ನಮ್ಮನ್ನು ಕೂಡ ಬೆಳೆಸಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಇನ್ನು ಈ ಬ್ಯಾಂಗಲ್ಸ್ ನೋಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇ, ಒಂದೊಂದೇ ವೇರ್ ಮಾಡಿದರೂ ಕೂಡ ತುಂಬ ಸಖತ್ತಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಈ ಥರ ಗೋಲ್ಡಲ್ಲಿ ಬೇಕು ಅಂದರೆ ಮಿನಿಮಮ್ ನಿಮಗೆ 50 ಗ್ರಾಮ್ ಮೇಲೇ ಬೇಕಾಗುತ್ತೆ. ಬಟ್ ಸಿಲ್ವರಲ್ಲಿ ಆರಾಮ್ಸೆ ತೊಗೋಬೋದು, ಕಡಿಮೆ ಗ್ರಾಮ್ಸಿಗೂ